फेस देखा है तुमने मेरा, जैसे सस्या देखा था, और एक दिन तुम्हारी जरूरत भी खत्म हो जाएगी. ನಾನು ಸುಮ್ಮನೆ ಗೂಬೆ ಥರ ಬಂದು ಏನು ಹೇಳಿದ್ರು ಅದನ್ನ ಮಾಡ್ಬಿಟ್ಟು ಹೋದೊಂದು ನಾನು ಏನಪ್ಪ ಹೇಳಿ ಇವ್ರು ಇಷ್ಟೊಂದು ಹೇಳ್ತಾ ಇದ್ರೆ ಕೊನೆಗೆ ನನಗೆ ಐಡಿಯಾ ಬಂತು, ಹೇಳಿದೆ. ಇಲ್ಲ ಆದಮೇಲೆ ನಾನು ಆಮ್ ಎ ನ್ಯಾಚುರಲ್ ಫಾರ್ಮರ್. ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಏನು ಮಾಡಲ್ಲ, ವಿ ಜಸ್ಟ್ ಅಬ್ಸರ್ವ್ ಅಷ್ಟೇ. ಮಾಡಿದೆ ಆ್ಯಕ್ಚುಲಾಗಿ ಶಿಯಲ್ಲಿ ಒಂದು ಎಪಿಸೋಡಲ್ಲಿ ಟ್ರೈ ಮಾಡಿದೆ. ಇವರೆಲ್ಲ ತುಂಬ ಮಾಡ್ತಾ ಇದ್ದಾರೆ, ನಾನು ಏನೂ ಮಾಡ್ತಾಯಿಲ್ಲ, ಓದ್ತಾ ಬಿಡ್ತಾ ಇದ್ದೀನಿ ಇಲ್ಲಿ ಬಂದು ಅನ್ಸಕ್ಕೆ ಶುರುವಾಯಿತು. ನಾನು ಏನಾದ್ರು ಮಾಡ್ತೀನಿ ಮಾಡಿದೆ, ಒಂದು ಶಾರ್ಟ್ ನೋಡಿದೆ, ನನಗೆ ಗಾಬರಿ ಆಗೋಯ್ತು. ಅಯ್ಯಪ್ಪ ನಾನೇನು ಮಾಡದೇ ಇರೋದೇ ವಾಸಿ, ನಾನು ಆ್ಯಕ್ಟಿಂಗ್ ಮಾಡೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ, ಇನ್ನು ಜನ ಯಾಕೆ ನೋಡ್ತಾರೆ ಅಂತ. ಸೊ ಅವಾಗ ನಿಲ್ಲಿಸ್ಬಿಟ್ಟೆ. ಯಾರು ಕೆಲವರೆಲ್ಲ ಹೇಳ್ತಾರೆ, ಸರ್ ನೀವು ನೀವು ಆ್ಯಕ್ಟಿಂಗ್ ಥರನೇ ಇರಲ್ಲ ಸರ್, ಯಾಕೆಂದ್ರೆ ಬರಲ್ಲ ಅಂತ ಮೆಲ್ಲಗೆ ಹೇಳೋದು. ಯಾಕೆಂದ್ರೆ ಬರಲ್ಲ, ಸುಮ್ಮನೆ ಇರಿ ಅಂತ ಅವ್ರು ಅನ್ಕೋತಾರೆ. ಅವ್ರೇನೋ ನಾನು ತುಂಬ ಹಂಬಲ್ ಆಗಿದ್ದೀನಿ ಅಂತೆಲ್ಲ ಅನ್ಕೋತಾರೆ. ಅದೆಲ್ಲ ಸತ್ಯ. ಕೇಳ್ತಾರಲ್ಲಪ್ಪ ಅವರು. ವಾಪಸ್ ಫೋನ್ ಮಾಡಿದೆ ರಿಷಬ್ಗೆ, ರಿಷಬ್ ಏನಾಯ್ತು ರೋಲು ಅಂತ. ಕರೆಕ್ಟಾಗಿ ರಿಷಬ್, ಹೌದಾ ಸರ್ ಮಾಡ್ತೀರಾ, ಸರಿ ಒಂದು ನಿಮಿಷ ಇರಿ ವಾಪಸ್ ಮಾಡ್ತೀನಿ ಅಂತ. ಆವಾಗ ಸತೀಶ್ ಡೇಟ್ಸ್ ಏನೋ ಸಮಸ್ಯೆ ಆಗ್ತಾ ಇತ್ತು. ಇದೆ ಸರ್ ಮಾಡೋಣ ಸರ್ ಅಂತ ರಿಷಬ್. ಏನೂ ಇಲ್ಲ, ಲುಕ್ ಟೆಸ್ಟು ಅಂತೆಲ್ಲ ಅನ್ಕೊಂಡಿದ್ವಿ, ಏನೂ ಇಲ್ಲ. ಫಸ್ಟ್ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಸರ್, ಬೆಳಗ್ಗೆ ವಿಗ್ ಹಾಕೊಂಡು ಹೋದೆ. ರಕ್ಷಿತಾ ಸಕಾಲ ನಂತರ ಫುಲ್ ಫಾಸ್ಟ್ ಅಲ್ಲ, ಹಿಂಗೆ ಅರ್ಧಂಬರ್ಧ ಮಿಸ್ ಮಾಡಿ ಮಾತಾಡ್ದು ರಕ್ಷಿತ್. ನಮ್ಮದು ಅದೇ ಸಮಸ್ಯೆ, ಮಾತಾಡ್ತಾ ಪದಗಳನ್ನೇ ಮಿಸ್ ಮಾಡ್ಬಿಡ್ತೀನಿ ನಾನು. ಸರ್, ಉಳಿದವ್ರ ಕಂಡಂತೆ ನಿಮ್ಮ ಪಾತ್ರ ಸತೀಶ್ ಅವ್ರಿಗೆ ಸಿಕ್ಕಿತ್ತ ಮೊದಲು? ಹೌದು, ಇನ್ನೊಂದು ಸತೀಶ್ ಮಾಡ್ಬೇಕಾಯ್ತಂತೆ. ಹಾಂ, ಫಸ್ಟು ರಕ್ಷಿತ್ ಹೇಳಿದ್ರು ಬಂದು, ಹಿಂಗೆ ಮಾಡಿದ್ದೀವಿ, ಈ ಥರದೊಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದೀವಿ ಅಂತ ಫಸ್ಟ್ ಮಾತಾಡೋದು. ಅವ್ರದ್ದು ಗಾಂಧಿ ಏನದು, ಓಕೆ, ಲೆಟ್ಸ್ ಕಿಲ್ ಗಾಂಧಿ. ಲೆಟ್ಸ್ ಕಿಲ್ ಗಾಂಧಿ ಅಂತ. ಓಕೆ, ಚೆನ್ನಾಗಿತ್ತು ಅದೆಲ್ಲ. ಆಮೇಲೆ ಈ ರೋಲ್ ಹೇಳಿದ್ರು, ಕತೆ ಹೇಳಿದ್ಮೇಲೆ ಈ ರೋಲ್ ಅಂದರು. ನಾನು ರಿಚಿ ರೋಲ್ ಕೊಟ್ಟರೆ ಮಾಡ್ತೀನಿ ಅಂದೆ. ಹೀರೋ ಅವ್ರ ರೋಲೇ ಕೇಳ್ತಾ ಇದ್ದಾರೆ. ನಾನು ಸರ್ ನನಗೆ ಬರ್ಕೊಂಡಿದ್ದೀನಿ ಸರ್ ಅಂತ ಅವರು. ಅಯ್ಯೋ ಸರಿ ಓಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಹೇಳಲಿಲ್ಲ. ಬಟ್ ಆ ಹಾಡು ಸಿಕ್ಕಾಪಟ್ಟೆ ಘಾಟಿ ಹೇಳಿದ್ರು, ಅಟ್ರಾಕ್ಟಿವ್ ಆಗಿತ್ತು. ಹೌದು ಸರ್, ಹಾಡು ಅಂತ ಬೇರೆ ಹಾಡು ಕೇಳಿಸಿದ್ರು, ಆಗಲೇ ಹಾಡು ರೆಕಾರ್ಡಿಂಗ್ ಆಗಿತ್ತು. ಓಕೆ. ಸೊ ರಕ್ಷಿತ್ ಅವ್ರಿಗೂ ಅಂತ ಹಾಡಿಲ್ಲ ಆ ಪಿಕ್ಚರಲ್ಲಿ. ನಿಮ್ಮ ಹಾಡೆ ಸೂಪರ್ ಹಿಟ್ಟು. ಅದು ಪಿಕ್ಚರೇಷನ್ ಚೆನ್ನಾಗಿ ಮಾಡೋರು, ಸ್ಲೋ ಮೋಷನ್ದು. ಸುಮಾರು ದಿವಸ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಇವರು ಅಜಿತಣ್ಣ ಸಿಕ್ಕಿದ್ರು. ಮಾಡ್ತಾ ಇದ್ದೀನಿ ಆ ಪಿಕ್ಚರು. ಹೌದು, ಸಖತ್ತಾಗಿದೆ, ಮಾಡಬೇಕು ಅಂತೇನೋ ಇದೆ, ಬಟ್ ನನ್ಗೆ ಆ ರೋಲ್ ಭಾರಿ ಇಷ್ಟ ಆಯ್ತು. ಇವ್ರು ಈ ರೋಲ್ ಮಾಡೋ ಅಂತ ಇದಾರೆ, ಇದ್ರಲ್ಲಿ ಜಾಸ್ತಿ ಏನಿಲ್ಲ ಅಂತ ನಾನು. ನೀವು ಮಾಡ್ತಾ ಇದ್ದೀರಾ ಅಂತಂದೆ. ನಾ ಮಾಡ್ತೀನಿ ಕಣ, ಏನೋ ಒಂದು ಸಖತ್ತ ಮಾಡ್ತಾ ಇದ್ದಾರಲ್ಲ, ಏನೋ ಒಂದು ಜೊತೆಗಿರೋಣ ಅಂತಂದ್ರು. ಸರಿ, ತುಂಬ ದಿವಸದಿಂದ ಅನ್ನಿಸ್ತಾನೆ ಇತ್ತು ಮಾಡೋಣ ಅಂತ. ಇವ್ರು ಸಿಕ್ಕಿದ್ರಲ್ಲ, ಒಂದು ಟ್ರಿಗರ್ ಆಯ್ತು. ವಾಪಸ್ ಫೋನ್ ಮಾಡಿದೆ ರಿಷಬ್ಗೆ, ರಿಷಬ್ ಏನಾಯ್ತು ರೋಲು ಅಂತ. ಕರೆಕ್ಟಾಗಿ ರಿಷಬ್, ಹೌದಾ ಸರ್ ಮಾಡ್ತೀರಾ, ಸರಿ ಒಂದು ನಿಮಿಷ ಇರಿ ವಾಪಸ್ ಮಾಡ್ತೀನಿ ಅಂತ. ಆವಾಗ ಸತೀಶ್ ಡೇಟ್ಸ್ ಏನೋ ಸಮಸ್ಯೆ ಆಗ್ತಾ ಇತ್ತಂತೆ. ಸೊ ಸತೀಶ್ ಫೋನ್ ಮಾಡಿ ಕೇಳ್ಕೊಂಡು ಆಗುತ್ತಾ ಇಲ್ವಾ ಅಂತ. ಆಗಲ್ಲ ಅಂತ. ಇದೆ ಸರ್ ಮಾಡೋಣ ಸರ್ ಅಂತ ರಿಷಬ್. ಅದು ಫುಲ್ ಸರ್ಕಸ್ ಆಗೋಯ್ತು. ಆಮೇಲೆ ಅವ್ರು ಶೂಟಿಂಗ್ ಹೋಟ್ರಲ್ಲಿ ನಾನು ಡೇಟು ಕೊಟ್ಟಾಯ್ತು, ಅಲ್ಲಿಗೆ ಹೋಗಿದ್ದಾರೆ ಅವರು ಲೊಕೇಶನ್ಗೆ. ಅಲ್ಲಿ ಹೋಗಿ ಉಡುಪಿಗೆ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ, ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನನಗೆ ಜ್ವರ ಶುರು ಆಗೋಯ್ತು ಇದ್ದಕ್ಕಿದ್ದಂಗೆ, ಏನು ಅಂತ ಗೊತ್ತಿಲ್ಲ. ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿ ಇದು ಡೆಂಗ್ಯೂ ಅಂತಂದ್ರು. ಡೆಂಗ್ಯೂ ಆಂಟಿಬಾಡೀಸ್ ಇದೆ ಬಾಡಿಯಲ್ಲಿ, ಡೆಂಗ್ಯೂ ಅಂತಂದ್ರು. ಜ್ವರ ಬಿಡ್ತಾನೆ ಇಲ್ಲ, ಎವ್ರಿ ಆಲ್ಟರ್ನೇಟ್ ಡೇ ಬರ್ತಾ ಇದೆ. ಒಂದು ರಾತ್ರಿ ಬಿಟ್ಟು ಒಂದು ರಾತ್ರಿ ಫುಲ್ ಭಯಂಕರ ಚಳಿ ಜ್ವರ. ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ. ಡೈಲಿ ಇಲ್ಲಿಂದ ರಿಪೋರ್ಟ್ ಕಳಿಸ್ತಾ ಇದ್ದೆ ರಕ್ಷಿತ್ಗೆ. ರಕ್ಷಿತ್ ಪ್ಲೇಟ್ಲೆಟ್ ಇಂಪ್ರೂವ್ ಆಗ್ತಾ ಇದೆ, ಬರ್ತೀನಿ ಅಂತ. ಎಷ್ಟೋ ದಿವಸ ಮುಂದೆ ಕೊಡಾಯ್ತು, ಒಂದು ಹೆಚ್ಚು ಕಡಿಮೆ ನಿಮ್ಮ ಪೋರ್ಷನ್ನೇ ಅವ್ರು ಪೋಸ್ಟ್ಪೋನ್ ಮಾಡಿದ್ರು ನಿಮಗೋಸ್ಕರ. ಅವ್ರು ಬೇರೆ ಏನೋ ಮಾಡ್ತಾ ಇದಾರೆ ಪಾಪ, ಏನೇನೋ ಮಾಡ್ತಾ ಇದಾರೆ, ಅಲ್ಲಿ ಕಾಯ್ತಾ ಇದಾರೆ. ನಾನು ಹೋಗ್ತಾ ಇಲ್ಲ. ಕೊನೆಗೆ ಒಂದು ದಿವಸ ಎಲ್ಲರೂ ಲ್ಯಾಬ್ ಟೆಸ್ಟ್ ಮಾಡ್ತಾ, ಲ್ಯಾಬ್ ಟೆಕ್ನಿಷಿಯನ್ ನೋಡಿದಾನೆ, ಇದು ಪ್ಲಾಸ್ಮೋಡಿಯಂ ವೈರಸ್ ಇದೆ, ಮಲೇರಿಯಾ ಅಂತ. ಅದುವರೆಗೂ ಡೆಂಗ್ಯೂ ಅಂತ ಡೆಂಗ್ಯೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಡಾಕ್ಟ್ರು. ಸೊ ಅದು ಲ್ಯಾಬ್ ಟೆಕ್ನಿಷಿಯನ್ ಗೊತ್ತಾಗ್ಬಿಡ್ತು. ಲ್ಯಾಬ್ ಟೆಕ್ನಿಷಿಯನ್ ನೋಡಿ ಆಮೇಲೆ ಅವ್ನು ಹೇಳಿ, ಆಮೇಲೆ ಮತ್ತೆ ಎಲ್ಲ ಅದು ಮಲೇರಿಯಾ ತುಂಬ ದಿವಸ ಇದ್ದರೆ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಅದನ್ನೆಲ್ಲ ಮತ್ತೆ ಎಲ್ಲ ಆರ್ಗನ್ಸು ಟೆಸ್ಟ್ ಮಾಡಿಸಿ ಆಮೇಲೆ ಓಕೆ ಅಂತಂದರು. ಆಮೇಲೆ 3 ದಿವಸ ಜ್ವರ ಕಡಿಮೆ ಆಯಿತು. ಆಮೇಲೆ ಹೋದೆ. ಸೊ ಫುಲ್ಲು ವೆಯ್ಟ್ ಲಾಸ್ ಆಗ್ಬಿಟ್ಟಿತ್ತು. ಆ ಕ್ಯಾರೆಕ್ಟರ್ ಸಕ್ಕತ್ತಾಗಾಯ್ತು. ಅವ್ರು ತಂದಿದ್ದು ಬಟ್ಟೆ ಗಿಟ್ಟೆಗೆಲ್ಲ ಟೈಟಾಗಿ. ಓಕೆ, ಆ ಸತೀಶ್ ಅವ್ರು ತಂದಿದ್ದು ಬಟ್ಟೆ ಗೊತ್ತಿಲ್ಲ, ಯಾರು ತಂದಿದ್ದು ಅದು. ಚೆನ್ನಾಗಿತ್ತು, ಅದ್ರ ಫಿಟ್ ಆಗಿ ಇದು ಗ್ಲಾಸು ವಿಗ್ಗು. ಓಕೆ, ವಿಗ್ ನಾನು ಎತ್ಕೊಂಡು ಹೋಗಿದ್ದೆ ಇಲ್ಲಿಂದ. ಓಕೆ, ಏನೂ ಇಲ್ಲ, ಲುಕ್ ಟೆಸ್ಟು ಅಂತೆಲ್ಲ ಅನ್ಕೊಂಡಿದ್ವಿ, ಏನೂ ಇಲ್ಲ. ಫಸ್ಟ್ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಸರ್, ಬೆಳಗ್ಗೆ ವಿಗ್ ಹಾಕೊಂಡು ಹೋದೆ. ರಕ್ಷಿತಾ ಸಕಾಲ ನಂತರ ಫುಲ್ ಫಾಸ್ಟ್ ಅಲ್ಲ, ಹಿಂಗೆ ಅರ್ಧಂಬರ್ಧ ಮಿಸ್ ಮಾಡಿ ಮಾತಾಡ್ದು ರಕ್ಷಿತ್. ಓಕೆ, ನಮ್ಮದು ಅದೇ ಸಮಸ್ಯೆ, ಮಾತಾಡ್ತಾ ಪದಗಳನ್ನೇ ಮಿಸ್ ಮಾಡ್ಬಿಡ್ತೀನಿ ನಾನು. ಬರಿಬೇಕಾದ್ರೂ ಹಾಗೆ ಆಗುತ್ತೆ. ಬರೋರು ಮೆಸೇಜ್ ಕಳಿಸ್ಬಿಡ್ತೀನಿ. ಆಮೇಲೆ ಎಷ್ಟು ಎಲ್ಲರೂ ಅಷ್ಟೇ, ಏನು ಎಡಿಟ್ ಮಾಡಿದೆ ನೀನು, ಎಷ್ಟೊಂದು ಎಡಿಟ್ ಮಾಡಿದೆ, ಎಲ್ಲ ಮೆಸೇಜು ಎಡಿಟೆಡ್ ಏನಂದರೆ ಎಷ್ಟೋ ಪದಗಳು ಮಿಸ್ ಆಗ್ಬಿಡ್ತಾರೆ. ಸೆಕೆಂಡ್ ಟೈಮ್ ಅದು ಅಯ್ಯೋ ಅಂದ್ಕೊಂಡಿರ್ತೀನಿ, ತಲೆಯಲ್ಲಿ ಬರ್ದಿರಲ್ಲ, ತಲೆ ಫಾಸ್ಟಾಗಿ ಓಡ್ತಾ ಇರುತ್ತೆ, ಕೈ ಇವೆಲ್ಲ ಕೆಲಸ ಮಾಡೋಲ್ಲ, ಬಾಯಿ ಎಲ್ಲ. ಸೊ ರಕ್ಷಿತ್ ಹಂಗೆ ಹೇಳೋದು, ಸಕಾಲ ಸರ್ ಅಂತ. ಸರಿ
ಅದು ವರ್ಕ್ ಆಯಿತು. ಫಸ್ಟ್ ಡೇನೇ ಇದು ಮಾಂಟಾಜ್ ಶೂಟ್ ಮಾಡಿ, ಸಾಂಗ್ ಮಾಂಟಾಜಸ್ಸೇ. ಓ ಅದೇ ಸಾಂಗ್ ಬುಲೆಟ್ ಬಿಗಿನಿಂಗಲ್ಲಿ ಘಾಟಿ ಹೇಳಿದ್ದು. ಮಾಡಿದ್ವಾ ಇಲ್ಲ ಹಾರ್ಬರ್ಲ್ ಮಾಡಿದೆ, ಏನೋ ಮಾಡಿದ್ವಿ, ಇಲ್ಲ ಹಾರ್ಬರ್ಲ್ ಮಾಡಿದ್ವಿ ಅನ್ಸುತ್ತೆ. ಕರೆಕ್ಟ್. ಆಮೇಲೆ ಆ ಪ್ರಣಯ ರಾಜ ಅಂತ ಕೂಗೋದು ಫಸ್ಟು, ಅದನ್ನ ಮಾಡಿದೆ. ಬಟ್ ಅದು ನೋಡಿ ಆ ಸಿನಿಮಾ ಅನ್ಕೊಂಡಂಗೆ ಆಗಲಿಲ್ಲ ನೋಡಿ, ನಿರೀಕ್ಷೆ ತಲುಪಬೇಕಾಗಿತ್ತು. ತುಂಬ ಚೆನ್ನಾಗಿದ್ದ ಸಿನಿಮಾ. ರಕ್ಷಿತ್ ಆಸ್ ಡೈರೆಕ್ಟರ್ ತುಂಬ ಇಷ್ಟ ನನಗೆ. ಕ್ರಾಫ್ಟ್ ಚೆನ್ನಾಗಿತ್ತು, ವೆರಿ ನೈಸ್, ತುಂಬ ಫ್ರೆಶ್ ಅಟೆಂಪ್ಟ್. ಇವತ್ತಿಗೂ ಹೊಸದಾಗಿ ಫಿಲ್ಮ್ ಮಾಡೋರಿಗೆ ಎಲ್ರಿಗೂ ಒಂಥರದ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ನೋಡೋದಕ್ಕೆ, ರೆಫರೆನ್ಸ್ ಕಲಿಯೋದಕ್ಕೆ ಬೇಕಾದಷ್ಟು ತುಂಬ ಒಳ್ಳೆ ರೆಫರೆನ್ಸ್ ಆಗ್ತದೆ. ಏನು ಗಿಡ ಸರ್ ಇದು? ಗ್ರಾವಿಯೋಲಾ ಯಾಕೆ ಹಿಂಗೆ ಹೋಗ್ತಿದ್ದಕ್ಕೆ? ಹೂವಿನ ಗಿಡನಾ? ಇಲ್ಲ, ಹಣ್ಣು. ಏನು ರಾಮಫಲ, ಹನುಮಾನ್ ಫಲ ಏನೇನೋ ಹೇಳ್ತಾರೆ. ಗ್ರಾವಿಯೋಲಾ ಅಂತ ಕ್ಯಾನ್ಸರ್ಗೆ ಒಳ್ಳೆ ಔಷಧಿ ಅಂತ ಹೇಳ್ತಾರೆ. ಓಕೆ. ಮತ್ತೆ ಇದು ಎಲೆ ಉದುರೋ ಕಾರಣ ಇದಕ್ಕೆ ಸರ್? ಇದೇನು ಸರ್, ಮೂಸಂಬಿನಾ? ಮೂಸಂಬಿ. ಇದು ಭಯಂಕರ ಹುಳಿ ಇದೆ. ಹೌದು ಸರ್. ಕೊಡಗು ಗಿತ್ಲೆ ಅಂತ ತೊಗೊಂಬಂದು ಹಾಕ್ಬಿಟ್ಟು ಕೊಡಗಲ್ಲ ತಿಂದರೆ ಕೊಡಗೆ ಇರಬೇಕದು. ಕೊಡಗು ನಾನು ಎಲ್ರಿಗೂ ಕೊಡ್ತೀನಿ, ಮುಂದಾಗೆಲ್ಲ ಕಿತ್ಬಿಡ್ತೀನಿ. ಓಕೆ. ಹುಳಿ ಜಾಸ್ತಿ ತಿನ್ನಿ ಕೊಡ್ತಾ ಇದ್ದೀರಾ? ಅಯ್ಯೋ, ಏನು ಪ್ರೀತಿಯಿಂದ ಪನಿಷ್ಮೆಂಟ್ ಅಂತಾನೆ ತೊಗೊಂಡು ತಿಂದರೆ ಚೆನ್ನಾಗಿದೆ, ಒಳ್ಳೆ ರುಚಿ ಇರುತ್ತೆ. ಓಕೆ. ತಡ್ಕೊಳ್ಳೋ ಶಕ್ತಿ ಬೇಕಷ್ಟೆ. ಕ್ಯಾಚ್ ಹಾಕೊಂಬಿಟ್ಟೆ, ಸಾಕು ಬಿಡಿ ಸರ್. ಓ ಇದು ಸರ್, ಈಗ ನೋಡಿ ಇದೆಲ್ಲ ಚುಕ್ಕೆ, ಇದು ಹೊರಟೊಟ್ಟೆ ಇದೆಯಲ್ಲ, ಇದು ನೈಸ್ ಆಗಲಿ ಅಂತ ಔಷಧಿ ಹೊಡಿತಾರಲ್ಲ ನೀವು? ಇಲ್ಲಿ ಏನು ಬೇಕಾಗಿಲ್ಲ. ಓಕೆ. ಏನು ರುಚಿ ಬೇಕಷ್ಟೇ ತಾನೆ. ಸೊ ಬೇಸಿಕ್ಲಿ ಏನೇನೋ ಕೆಲಸ ಆಗ್ತಾ ಇರುತ್ತೆ. ಹಣ್ಣನ್ನು ಮಾಡೋದಕ್ಕೆ ಅವೆಲ್ಲ ಏನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ ಹೊರಗಡೆ ಸೇರಿಕೊಂಡು. ಅದರಲ್ಲಿ ಒಂದಷ್ಟು ದೊಡ್ಡ ಇದು ಈಕೋ ಸಿಸ್ಟಮ್ ಇರ್ತದೆ. ಯಾವುದೋ ಹುಳುಗಳು ಅಲ್ಲಿ ಮರಿ ಮಾಡ್ತಾ ಇರ್ತವೆ, ಅವುಗಳು ಇನ್ಯಾವಕ್ಕೂ ಆಹಾರ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳೋದು ಬೇಕಾದಷ್ಟಿದೆ. ಓಕೆ. ನಾನೆಲ್ಲ ಒಂದು ಕಡೆ ಶೀ ಅಂತ ವೆಬ್ ಸೀರೀಸ್ ಮಾಡ್ತಾ ಇದ್ವಿ. ಶೀ ಸರ್ ಸಖತ್ತಾಗಿದೆ ಸರ್. ಸರ್ ವೆರಿ ಬೋಲ್ಡ್ ಕ್ಯಾರೆಕ್ಟರ್ ಸರ್ ನಿಮ್ಮದ್ರಲ್ಲಿ. ಹೌದು, ಚೆನ್ನಾಗಿತ್ತು. ಅದು ಸೆಕ್ಷುವಲ್ ಎಲಿಮೆಂಟ್ಸ್ ಎಲ್ಲ ತುಂಬ ಇದೆ ಅದರಲ್ಲಿ. ಇಮ್ತಿಯಾಜ್ ಅಲಿ ತುಂಬ ಒಳ್ಳೆ ರೈಟರು, ಸಖತ್ ಲೇಯರ್ಡ್ ಆಗಿದ್ದು ಕ್ಯಾರೆಕ್ಟರ್, ಸಖತ್ ಇಷ್ಟ. ನನಗೂ ತುಂಬ ಇಷ್ಟ ಆದಂಥ ಕ್ಯಾರೆಕ್ಟ್ರು ಸಿನಿಮಾ. ಓಕೆ. ವೆಬ್ ಸೀರೀಸ್ जब से तुमको पहली बार देखा था तब से श्योर छान लागते तुम्हाला. ಅದರಲ್ಲಿ ಆ ಹುಡುಗರೆಲ್ಲ ಥಿಯೇಟ್ರ್ ಹುಡುಗರು. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ತಿಂತ ಹಾಗೆ ಒಂದು ಅವ್ರ ಮುಖ ಕ್ಯಾಪ್ಚರ್ ಮಾಡಿ. ಈಗ ಒಂದು ನಿಮಿಷ ಇರಿ, ತುಂಬಬೇಡಿ. ಕೊನೆಗೂ ನಾನು ಸಿಪ್ಪೆ ಎಲ್ಲ ಬಿಡಿಸಿದೆ. ಯಾರು ಗೊತ್ತು, ಸ್ವೀಟ್ ಆಗಿದ್ರು ಇರ್ಬೋದು, ಹೇಳೋಕ್ಕಾಗಲ್ಲ. ಸಕ್ಕತ್ತಾಗಿರುತ್ತೆ. ಚೆನ್ನಾಗಿರುತ್ತೆ, ಮಸ್ತಿದೆ ಮಸ್ತಿದೆ. ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ಹುಳಿ ಇಲ್ಲ, ಚೂರೇ ಪರವಾಗಿಲ್ಲ. ಗುಡ್. ಯೂಶುವಲಾಗಿ ತಿಂದಾಗೆಲ್ಲ ಭಯಂಕರ ಹುಳಿ ಇದ್ದು ಒಂದೆರಡು ತಗೊಳ್ಳಿ, ಗೊತ್ತಲ್ಲ ಈಗ ಹುಳಿ ಅಷ್ಟು. ಇಮ್ತಿಯಾಜಲ್ಲಿ ಇದದು ಡೈರೆಕ್ಷನು. ಇಮ್ತಿಯಾಜಲ್ಲಿ ರೈಟರ್ ಅದಕ್ಕೆ. ಕೆಲವು ಸೀನ್ಗಳು ಅವರು ಇರ್ತಾಯಿದ್ರು, ಇಂಟಿಮೇಟ್ ಸೀನ್ಸ್ಗೆಲ್ಲ ಅವ್ರು ಬರ್ತಾಯಿದ್ರು. ಇಂಟಿಮೇಟ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊತಾರೆ ಆ ಪಿಕ್ಚರ್ಗೆ. ಸೊ ಅದರಲ್ಲಿ ಮಾಡ್ತಾ ಇವರೆಲ್ಲ ಇಂಟರ್ವ್ಯೂಸ್ ಮಾಡ್ತಾ ಇದ್ವಲ್ಲ, ಅವಾಗ ಈ ಹುಡುಗರು ಕೂತ್ಕೊಂಡೆಲ್ಲ ಥಿಯೇಟ್ರ್ ಹುಡುಗರು. ಇವರು ಏನೋ ಡೈರೆಕ್ಟ್ ಯಾರೋ ಒಬ್ಬರು ಯಾವುದೋ ಚಾನಲಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾರಲ್ಲ ನೆಟ್ಫ್ಲಿಕ್ಸ್ನವರು, ನೀಟಾಗಿ ಆರ್ಗನೈಸ್ ಮಾಡಿ ಮಾಡ್ತಾರೆ. ಒಂದಾದ್ಮೇಲೆ ಒಂದು ಟಕ್ ಟಕ್ ಅಂತ ಇಂಟರ್ವ್ಯೂ ಇರ್ತೈತೆ, ಒಂದು ಸ್ಟುಡಿಯೋ ಬುಕ್ ಮಾಡಿರ್ತಾರೆ. ಆ ಥರ ಹಂಗೆ ಮಾಡ್ತಾರೆ. ಚೆನ್ನಾಗಿ ಇಲ್ಲೂ ಮಾಡ್ತಾರಲ್ಲ, ಈಗಲೇ ವೆಬ್ ಸೀರೀಸ್ಗಳಿಗೆಲ್ಲ ಹಾಗೆ ಮಾಡ್ತಾರೆ. ಈ ಪ್ರಾಜೆಕ್ಟು ಒಂದು ನಾವು ಇವ್ರದ್ದು ಮುಗಿತು ಹೋಗಿ ಅವರು ಹಾಗೆ ಒಂದೊಂದು ಒಬ್ಬೊಬ್ಬರು ಚಾನಲ್ಗಳು ಒಂದೇ ಜಾಗಕ್ಕೆ ಬರ್ತಾರೆ, ಅಲ್ಲೇ ಕೂತ್ಕೊಂಡು ಅವ್ರು ಟಕಟಕ ಮುಗಿಸ್ಬೋದು. ಮುಂಚೆ ಥರ ಎಲ್ಲ ಚಾನಲ್ಗೆ ಹೋಗಿ ಅವರು ಕೂತ್ಕೊಂಡು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ ಅಂತ ಕೇಳ್ಬಿಟ್ಟು ನಮ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಕಕ್ಕ ಬಿಕ್ಕಿ ಹಾಕ್ಬೋದು. ಅದು ಹೇಳಿದ್ದನ್ನೇ ಮತ್ತೆ ಬೊಗಳ್ತಾ ಇರಬೇಕು. ಆ ಥರದ್ದೇನೂ ಇಲ್ಲ, ಇವರೇ ನೀಟಾಗಿ ಪ್ರಿಪೇರ್ ಆಗಿ ಬರ್ತಾರೆ. ಬೇರೆ ಬೇರೆ ಥರ ಕ್ವೆಶನ್ಸ್ ಇರುತ್ತೆ, ಚೆನ್ನಾಗಿರ್ತಿತ್ತು. ಅಲ್ಲಿ ನಿಮ್ಮ ಪ್ರಾಸೆಸ್ ಏನು ಅಂತ ಕೇಳಿದ್ರು. ನನಗೇನು ಇಲ್ವಲ್ಲ, ನಾನೇನು ಹೇಳಲಿ ಅಂತ ನಾನು ಸುಮ್ಮನೆ ಗೂಬೆ ಥರ ಬಂದು ಏನು ಹೇಳಿದ್ರು ಅದನ್ನ ಮಾಡ್ಬಿಟ್ಟು ಹೋದೊಂದು ನಾನು. ಆ ಹುಡುಗರಿಗೆ ಏನೇನೋ ಹೇಳ್ತಾ ಇದ್ದಾರೆ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ರಿಸರ್ಚ್ ಅದು ಇದು. ನಾನು ಏನೂ ಮಾಡಿಲ್ಲ. ನಾನು ಏನಪ್ಪ ಹೇಳಿ, ಇವ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ. ಕೊನೆಗೆ ನನಗೆ ಐಡಿಯಾ ಬಂತು, ಹೇಳಿದೆ. ಇಲ್ಲ ಆದಮೇಲೆ ನಾನು ನ್ಯಾಚುರಲ್ ಫಾರ್ಮ್. ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಏನು ಮಾಡಲ್ಲ, ವಿ ಜಸ್ಟ್ ಅಬ್ಸರ್ವ್ ಅಷ್ಟೇ. ಕೂತ್ಕೊಂಡು ಅಲ್ಲಿ ಹೋಗಿ ಏನು ನಡೀತಾ ಇದೆ ಮೊದಲು ತಿಳ್ಕೊತೀನಿ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಆಮೇಲೆ ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟು ಅಲ್ಲಿ ಏನು ಬೇಕೋ ಅದೇ ಕೇಳ್ತೀವಿ. ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ, ಆಗ ಏನು ಬೇಕೋ ಅಷ್ಟೇ ಇಂಟರ್ವೆನ್ಷನ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ. ಅಷ್ಟೇ ನಾವು ಮಾಡೋದು. ನಾನು ಆ್ಯಕ್ಟಿಂಗು ಅದನ್ನೇ ಅನ್ವಯಿಸ್ತೀನಿ, ತಪ್ಪಿಸ್ಕೊಂಡು. ಸೊ ಆ್ಯಕ್ಚುಲಾಗಿ ನಾನು ಮಾಡ್ತಾ ಇರೋದು ಅದೇನೇ ಆ್ಯಕ್ಟಿಂಗಲ್ಲಿ. ಸೊ ಆವಾಗ ವರ್ಕ್ ಮಾಡ್ತೀರಾ? ಅದೇನೆ ಆ್ಯಕ್ಚುಲಾಗಿ ಫುಕುವೋಕ ಹೇಳ್ತಾನೋ ಅದೇನೆ. ಫಾರ್ಮಿಂಗ್ ಇಸ್ ಅ ಇದೊಂದು ಮೆಥಡ್ ಆಫ್ ಲೈಫ್, ಫಾರ್ಮ್ ಆಫ್ ಲೈಫ್. ಇದೊಂಥರದ ಏನದು ಜೀವನ ಕ್ರಮ ಅಂತ ಹೇಳ್ತಾನೆ ಅವನು. ಸೊ ಗೊತ್ತಿಲ್ಲದೆ ಹಾಗೆ ಆಗ್ಬಿಟ್ಟಿದೆ. ಸೊ ವ್ಯವಸಾಯ ಮಾಡ್ತಾ 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 ಇಲ್ಲಿ ಕೂತ್ಕೊಂಡು ಅದೇ ಮಾಡಲ್ಲ, ಏನೂ ಮಾಡಲ್ಲ. ಸೊ ನಿಮ್ಗೆ ಏನಂದರೆ ಎಲ್ಲದಕ್ಕೂ ಕೈ ಹಾಕಿ ಏನೋ ಮಾಡ್ಬೇಕು, ನಾನು ಇಲ್ಲಿ ಸರಿ ಮಾಡಬೇಕು, ಇದನ್ನು ಸರಿ ಮಾಡಬೇಕು ಅಂತೆಲ್ಲ ಅನ್ಸೋದು ಇಲ್ಲ, ಅನ್ಸೋದೇ ಇಲ್ಲ ನನಗೆ. ಅದ್ರ ಈಗ ಆನೆ ಬಂದೋಯ್ತು. ಅದು ಇವರಲ್ಲಿ ಫುಲ್ಲು ಅವಳಂತ ನಮ್ಮ ರಾಜಿ ಇದ್ದಾಳಲ್ಲ, ಅವಳು ಫುಲ್ ಒಂದು ಸ್ವಲ್ಪ
ಅವಳು ಡ್ರಾಮಾ ಕ್ವೀನ್, ಅವ್ಳು ಸ್ವಲ್ಪ ಇನ್ನೂ ಎಕ್ಸಾಜರೇಟ್ ಮಾಡ್ತಾಳೆ ಸಾರ್, ಅವಳು ಅವ್ನ ಹೆಂಡತಿ. ಸಾರ್ ಹೋಗಿದೆ ಸಾರ್, ಅದು ಎಲ್ಲ ಹೋಗ್ಬಿಡ್ತು ಸಾರ್, ಎಲ್ಲ ಮುರಿದಾಕ್ಬಿಡ್ತು ಸಾರ್, ಹಂಗೆ ಕಟ್ಟೆ ಮಾಡ್ಬಿಟ್ಟೆ, ಜಾಸ್ತಿ ಹೇಳ್ಸ್ಬಿಟ್ಟು ತಲೆ ಕೆಡಿಸ್ಕೊಂಡು ಕೇಳಿಸ್ಕೊಂಡು ಏನು ಪ್ರಯೋಜನ, ನಾನು ತಲೆನೇ ಕೆಡಿಸ್ಕೊಂಡು ಆಯ್ತು ಏನೀಗ ಆನೆ ಅದ್ರ ಜಾಗ ಬಂದು ಮೊದಲಿಂದನೂ ಇತ್ತು. ಮೊದಲು ಹೊಟ್ಟೆ ಉರಿಯೋದು, ತೆಂಗಿನ ಸಸಿಗಳು ಹೋದಾಗ ಒಂದು ಸ್ವಲ್ಪ ಹೊಟ್ಟೆ ಉರಿಯೋದು, ಈಗ ಅದನ್ನು ಅದ್ರ ಬಗ್ಗೆನೂ ಏನೂ ಇಲ್ಲ. ಹೋಗಿ ಮುರಿದಾಗ್ತಾ ಅಲ್ಲೊಂದು ಮರನೇ ಮುರಿದಾಕ್ಬಿಡಿ, ತೆಂಗಿನ ಮರ ಹೋಯ್ತು, ಓಕೆ ಹೋಗ್ಲಿ ಇನ್ನೊಂದು ಹಾಕೊಳ್ಳೋಣ, ಏನೀಗ ನಾವು ಬದುಕಿರೋ ತನಕ ಆಗ್ತಾರೋಣ ಅಷ್ಟೇ. ಸೊ ಆ ಆ್ಯಟಿಟ್ಯೂಡ್ ಅದು ಆ್ಯಕ್ಟಿಂಗಲ್ಲಿ ಬಂದ್ಬಿಟ್ಟಿದೆ ಗೊತ್ತಿಲ್ಲದೇನೆ. ಅಲ್ಲೂ ಹೋಗಿ ನಾನು ಏನು ಮಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀನಿ, ನೋಡ್ತೀನಿ, ಅವ್ರಿಗೇನು ಡೈರೆಕ್ಟರ್ ಅವರ ವಿಷನ್ ಏನಿದೆ ಅರ್ಥ ಆಗುತ್ತೆ. ಅವ್ರು ಹೇಳ್ತಾ ಇರ್ತಾರಲ್ಲ, ಕತೆ ಹೇಳ್ತಾ ಇರ್ತಾರೆ, ಕ್ಯಾರೆಕ್ಟರ್ ಹೇಳ್ತಾ ಇರ್ತಾರೆ, ಹಿಂಗಿರುತ್ತೆ ಹಿಂಗೆ ನಡೆಯುತ್ತೆ, ಬರೆದಿರ್ತಾರೆ ಮೊದಲೇ ಮುಕ್ಕಾಲು ಭಾಗ ಬರೆದ್ಬಿಟ್ಟಿರ್ತಾರೆ, ನಡೆಯೋದು ಹೆಂಗೆ ನಡೆಯುತ್ತೆ, ಏನು ಬರೆಯುತ್ತೆ, ಏನು ಹೇಳುತ್ತೆ, ಎಲ್ಲನೂ ಹೆಂಗೆ ಹೇಳುತ್ತೆ ಎಲ್ಲನೂ ಹೇಳ್ಬಿಟ್ಟಿರ್ತಾರೆ. ಇನ್ನೇನು ನಾನು ಮಾಡೋಕ್ಕೆ ಏನಿದೆ ಅಲ್ಲಿ, ನನಗೆ ನಾನು ಸೋಂಬೇರಿ ಅಲ್ಲ, ನಾನೇ ಮಾಡಬೇಕು, ನೀನೆಲ್ಲ ಮಾಡಿದೆಯಲ್ಲ ನಾನೇ ನಾನು ಮಾಡೋದನ್ನ ಯಾಕೆ ಹಾಳು ಮಾಡಲಿ ಮಾಡಿದೆ. ಆ್ಯಕ್ಚುಲಾಗಿ ಶಿಯಲ್ಲಿ ಒಂದು ಎಪಿಸೋಡಲ್ಲಿ ಟ್ರೈ ಮಾಡಿದೆ, ಇವರೆಲ್ಲ ತುಂಬ ಮಾಡ್ತಾಯಿದ್ದಾರೆ, ನಾನು ಏನೂ ಮಾಡ್ತಾಯಿಲ್ಲ, ಓದ್ತಾ ಬಿಡ್ತಾ ಇದ್ದೀನಿ ಇಲ್ಲಿ ಬಂದು ಅನ್ಸೋಕ್ಕೆ ಶುರುವಾಯಿತು. ನಾನು ಏನಾದ್ರು ಮಾಡ್ತೀನಿ ಮಾಡಿದೆ, ಒಂದು ಶಾರ್ಟ್ ನೋಡಿದೆ, ನನಗೆ ಗಾಬರಿ ಆಗೋಯ್ತು, ಅಯ್ಯಪ್ಪ ನಾನೇನು ಮಾಡದೇ ಇರೋದೇ ವಾಸಿ, ನಾನು ಆ್ಯಕ್ಟಿಂಗ್ ಮಾಡೋರು ನನಗೆ ನೋಡೋಕ್ಕಾಗ್ತಾಯಿಲ್ಲ, ಇನ್ನು ಜನ ಯಾಕೆ ನೋಡ್ತಾರೆ ಅಂತ. ಸೊ ಅವಾಗ ನಿಲ್ಲಿಸ್ಬಿಟ್ಟೆ. ಆ್ಯಕ್ಚುಲಾಗಿ ನಾನು ಏನೂ ಮಾಡೋದು ಬೇಕಾಗಿರಲ್ಲ ಆ ರೋಲ್ಗೆ. ಅವ್ರು ಕಾಸ್ಟಿಂಗ್ ಮಾಡಿದ್ದೆ ಏನಂದರೆ, ನನ್ನ ಯಾವುದೂ ಸಿನಿಮಾನೇನು ನೋಡಿರಲಿಲ್ಲ ಅಂತವರು, ಏನು ಸೀರೀಸ್ ಏನೂ ನೋಡಿಲ್ಲ ನಾನು ಮಾಡಿರೋದವರು. ಯಾವುದೋ ಒಂದು ಇಂಟರ್ವ್ಯೂ ನೋಡಿದೆ ತೋಟದಲ್ಲಿ ಮಾಡಿದ್ದು, ಅವ್ರಿಗೆ ತುಂಬ ಎಕ್ಸ್ಟ್ರಾ ಆರ್ಡಿನರಿ ಆಗೋನೊಬ್ಬ ಬೇಕಾಗಿತ್ತು. ಎಕ್ಸ್ಟ್ರಾ ಆರ್ಡಿನರಿ ಅಂದರೆ ಆರ್ಡಿನರಿಯಲ್ಲಿ ಆರ್ಡಿನರಿ ಆಗಿರಬೇಕು, ಎಕ್ಸ್ಟ್ರಾ ಆರ್ಡಿನರಿ ಆಗಿರಬೇಕು, ಆ ಥರ ಒಬ್ಬ ಕ್ಯಾರೆಕ್ಟರ್ ಇರಬೇಕು. ಅವ್ನು ರೌಡಿ ಅನ್ಸ್ಬಾರ್ದು, ಒಂದು ಡಾನ್ ಅನ್ಸ್ಬಾರ್ದು, ಏನು ಅನ್ನಿಸ್ಬಾರ್ದು, ಅವ್ನು ನೋಡಿದ್ರೆ ಕಾಮನ್ ಮ್ಯಾನ್ ಥರ ಇರಬೇಕು. ಅವ್ನು ಬಂದು ಏರ್ಪೋರ್ಟಲ್ಲಿ ಹೇಳಿದ್ರೆ ಅವ್ನು ಯಾರು ಅಂತಲೂ ಗೊತ್ತಾಗಬಾರ್ದು, ಹಂಗಿರಬೇಕು. ಕರೆಕ್ಟಾಗಿದ್ದೆ ನಾನು. ಸೊ ಅದನ್ನ ನೋಡೋರು ಕಾಸ್ಟಿಂಗ್ ಮಾಡಿದ್ದು. ಹಾಗಾಗಿ ನಾನು ಕಾಸ್ಟಿಂಗೇ ಪರ್ಫೆಕ್ಟಾಗಿ ಆಗಿಬಿಟ್ಟಿದ್ದರಿಂದ ನಾನೇನು ಮಾಡೋ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ನಾನು ಒಂದು 2-3 ಕಡೆ ಟ್ರೈ ಮಾಡಿ ಹಾಳು ಮಾಡಿದ್ದೀನಿ. ಅಂದರೆ ನಿಮ್ಮ ಆ್ಯಕ್ಟಿಂಗ್ ಮೆಥಡ್ ಏನು ಮೆಥಡ್ ಇಲ್ಲ, ನ್ಯಾಚುರಲ್, ಅವ್ರು ಏನು ಹೇಳ್ತಾರೆ ಅದು ಮಾಡೋದು. ಅದನ್ನು ನಾನು ಮಾಡಿದಾಗ ಹೆಂಗಿರುತ್ತೆ, ಆ ಪಾತ್ರ ನಾನಾದಾಗ ಹೆಂಗಿರುತ್ತೆ ಅಷ್ಟೇ. ನಾನೇ ಬೇಸಿಕ್ ಕಾಮನ್ ಸೆನ್ಸ್ ಅಷ್ಟೇ ಯೂಸ್ ಮಾಡೋದು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಟ್ಟು ಜಾಸ್ತಿ ಏನು ಪ್ರಯತ್ನ ಪಡದೆ ಹೋಗ್ಬಿಡ್ತೀನಿ ನಾನು. ಅದು ವರ್ಕ್ ಆಗ್ತಾ ಇದೆ ನನಗೆ. ಕೆಲವರೆಲ್ಲ ಹೇಳ್ತಾರೆ, ಸರ್ ನೀವು ನೀವು ಆ್ಯಕ್ಟಿಂಗ್ ಥರನೇ ಇರಲ್ಲ ಸರ್, ಯಾಕೆಂದ್ರೆ ಬರಲ್ಲ ಅಂತ ಮೆಲ್ಲಗೆ ಹೇಳೋದು. ಯಾಕೆಂದ್ರೆ ಸುಮ್ಮನೆ ಅಂತ ಅವ್ರು ಅನ್ಕೋತಾರೆ, ಅವ್ರೇನೋ ನಾನು ತುಂಬ ಹಂಬಲ್ ಆಗಿದ್ದೀನಿ ಅಂತೆಲ್ಲ ಅನ್ಕೋತಾರೆ. ಅದೆಲ್ಲ ಸತ್ಯ. ಅದು ಕೇಳ್ತಾರಲ್ಲಪ್ಪ ಅವರು, ಕೇಳಿದ್ರೆ ನಿಮ್ಮ ಕರ್ಮ, ನಾವೇನು ಮಾಡಲಿ ಅಂತ. ಸರ್ ಮತ್ತೆ ಇಂಟರ್ವ್ಯೂ ನೋಡ್ಬಿಟ್ಟು ಯಾರನ್ನ ಡೈರೆಕ್ಟರ್ಗಳು ಅವ್ರು ಆ್ಯಕ್ಟಿಂಗ್ ಮಾಡೋದು ಕಟ್ ಮಾಡಿ ಚಾನ್ಸ್ ಪರವಾಗಿಲ್ಲ, ಅವರೇ ಬರೋಣ, ಏನು ಮಾಡೋದು. ಅದು ಅವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹಾಕೋರು ಇರ್ತಾರಲ್ಲ. ಇದೆಲ್ಲ ಒಂದಷ್ಟು ಪಾಳೇಕರ್ ಮೆಥಡ್ ಯೂಸ್ ಮಾಡಿದ್ವಿ, ಒಂದಷ್ಟು ಡೆನ್ಸ್ ಕ್ರಾಪಿಂಗ್, ಡೆನ್ಸ್ ಪ್ಲಾಂಟೇಶನ್ ಅದೆಲ್ಲ. ಈ ಅರ್ಧಕ್ಕರ್ಧ ಗಿಡನೇ ಮಾಯ ಮಾಡ್ಬಿಟ್ಟವ್ರು ಇವರು, ಇನ್ನೆಲ್ಲ ನೆಡ್ಬೇಕು. ನುಗ್ಗೆ ಇದೊಂದು ಹಣ್ಣು ಗಿಡ ಇದೆ, ಇದೂ ಅಷ್ಟೇ ಕೂರು ಕಿತ್ಲೇನೆ ಅನ್ಸುತ್ತೆ. ಇದು ಇಲ್ಲೊಂದು ಹಾಕಿದ್ದೆ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಸನ್ಲೈಟ್ನ, ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡಬೇಕಷ್ಟೇ ಅಲ್ಲ. ಒಂದಷ್ಟು ಮಧ್ಯದಲ್ಲಿ ಗೊಬ್ಬರದ ಗಿಡಗಳು ಹಾಕಿರ್ತೀವಿ, ಅದನ್ನೆಲ್ಲ ಚಾಪ್ ಮಾಡಿ ಹಂಗೆ ಹಾಕ್ತೀವಿ, ಅವೆಲ್ಲ ಚಿಗುರ್ಕೋತವೆ. ಈಗ ನೆಕ್ಸ್ಟ್ ಮಳೆ ಬಂದರೆ ಎಲ್ಲನೂ ಚಿಗುರ್ಬಿಡುತ್ತೆ, ಫುಲ್ ಹಂಗೆ ಹಿಂಗೆ ಕವರ್ ಆಗ್ಬಿಡುತ್ತೆ ಮೇಲ್ಗಡೆಯಿಂದ. ಆವಾಗೆಲ್ಲ ಮತ್ತೆ ಕತ್ತರಿಸ್ ಆಗಬೇಕು, ಹಣ್ಣಿನ ಗಿಡಗಳಿಗೆ ಬೆಳಕು ಆಗಬೇಕಲ್ಲ, ಆವಾಗ ಒಂದಷ್ಟು ಕತ್ತರಿಸ್ ಹಾಕ್ತೀವಿ. ಇವು ಬೇಸಿಗೆಯಲ್ಲಿ ನೀರು ಬಿಡಲ್ವಾ? ಬಿಡಬೇಕು. ಏನೋ ಹೆಂಗೆ ಪೈಪೆಲ್ಲ ಹಾಕೊಂಡು ಬಿಟ್ಟಿದ್ದೆ. ನಾನು ಇಲ್ಲಿ ಪೈಪ್ ಹಾಕ್ಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸಿದ್ನ ಮುಚ್ಚೇ ಇಲ್ಲ, 1 ವರ್ಷದಿಂದ ಕಾಯಿಸ್ತಾ ಇದ್ದೀನಿ. ಈ ಗುಂಡಿ ದುಡ್ಡು ಸಾಕಾಗಲಿಲ್ಲ, ತುಂಬ ದೊಡ್ಡ ಪ್ರಾಜೆಕ್ಟ್ ಇದು. ಅಲ್ಲಿಂದ ನಾವು ಹೆಚ್ಚು ಕಡಿಮೆ ಸುಮಾರು ಬೇಕು ನಮಗೆ, 1 ಕಿಲೋಮೀಟ್ರ್ ಪೈಪ್ ಬೇಕು. ಇಲ್ಲ, ಒಂದು 600 ಮೀಟ್ರು ಬೇಕು ಪೈಪು. 600 ಮೀಟ್ರ್ ಅಲ್ಲದೆ ಈಗ ಇದನ್ನು ಚೇಂಜ್ ಮಾಡಿದ್ರೆ ನಾನು ಒಂದಷ್ಟು ಸಿಸ್ಟಮ್ಗಳನ್ನ ಕೆಲವು ಚೇಂಜ್ ಮಾಡಬೇಕು. ಯಾರೊಬ್ಬರು ರೈತರು ಇಲ್ಲಿ ಇದರ ಹತ್ರ ಪಾವಗಡ ಹತ್ರ ಎಲ್ಲ ಒಬ್ಬರು ಇದ್ದಾರೆ, ಅವರು ಸ್ಪ್ರಿಂಕ್ಲರ್ ಮಿಸ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ತುಂಬ ಕಡಿಮೆ ನೀರು ಯೂಸೇಜ್ ಆಗ್ತದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅದು ಈ ಮಂಜು ಬಿದ್ದಂಗೆ ಮೇಲ್ಗಡೆಯಿಂದ ತುಂಬ ತೆಳ್ಳಗೆ ಮಂಜು ಥರ ಫುಲ್ ಹರಡುತ್ತೆ ನೀರು, ಮಿಸ್ಟ್ ಇರಿಗೇಷನ್ ಥರ. ಅದನ್ನು ಟ್ರೈ ಮಾಡೋಣ ಅಂತ. ಸೊ ಅದಕ್ಕೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಅದನ್ನೆಲ್ಲ ಪೈಪು ಮೇಲ್ಗಡೆಗೆ ಎತ್ತೋದು ಎಲ್ಲ ಮಾಡಬೇಕಲ್ಲ. ಸೊ ಅದನ್ನು ಮಾಡೋದಕ್ಕೆ ಟೈಮ್ ಇಲ್ಲದೆ, ಈಗ ನಾನೇ ಬಂದು ನಿಂತ್ಕೋಬೇಕು. ಅದಕ್ಕೆ ಟೈಮ್ ಇಲ್ಲ, ಟೈಮ್ ಇದ್ದಾಗ ದುಡ್ಡಿಲ್ಲ, ದುಡ್ಡಿದ್ದಾಗ ಟೈಮ್ ಇಲ್ಲ, ಹಾಗೆ ಹಾಕೊಂಡು ಹಿಂಗೆ ಹೋಗ್ತಾ ಇದೆ. ಓಕೆ, ಹಾಗಾಗಿ ಇನ್ನೇನೋ ಪೈಪೆಲ್ಲ ಹಾಕೊಂಡು ಹೊಡೆದಿದ್ದಾನೆ, ಇಲ್ಲೇ ಹೋಗ್ಬಿಟ್ಟು ಎಲ್ಲ ಕಡೆ ಹಳ್ಳಗಳಿಲ್ಲ. ಇದೊಂದು ಬಟರ್ ಫ್ರೂಟ್ ಗಿಡ, ಏನೋ ವಿಚಿತ್ರವಾಗಿ ಒಂದೇ ಒಂದು ಗಿಡ ಹಣ್ಣು ಕಾಯಿ ಬಿಡ್ತಾ ಇದೆ, ಎಲೆನೇ ಎಲ್ಲ ಕಾಯಿ ಬಿಡ್ತಾ ಇದೆ. ಅದು ಇದರಲ್ಲಿ ನೀವೇ ಹಾಕಿದೆ ಸರ್ ಹಣ್ಣಿನ ಮರ? ಹಾಂ, ಚೆನ್ನಾಗಿ ಬಂದವೆ.
ಅದು ಒಂದು ಚೆನ್ನಾಗಿರುತ್ತೆ. ಈ ಮರದ್ದೊಂದು ಅದೇನಂತಾರೆ ಮಟ್ಟಂಬೆರಿಕಾ ಅಂತಾರೆ, ಅದೊಂದು ಯಾವ ವೆರೈಟಿಂದನೇ ನಮ್ಗೆ ಗೊತ್ತಿಲ್ಲ, ಹಣ್ಣು ಬಂದಮೇಲೆ ನನಗೆ ಗೊತ್ತಾಯ್ತಲ್ಲ. ಬಟ್ ಹಲಸಿನ ಗಿಡನೇ ಅದು. ಹಾಂ, ಹಲಸು. ಅದರಲ್ಲಿ ಏನಂದರೆ ಫುಲ್ ಡ್ರೈ ಆಗಿರುತ್ತೆ, ಸಾಫ್ಟಾಗಿರೋದಿಲ್ಲ ತೊಳೆ. ನಾವು ಇಲ್ಲಿದ್ದಾಗ ಕೊರೋನಾದಲ್ಲಿದ್ದಾಗ ಎಲ್ಲ ಸುಲ್ದಿವಿ ಒಂದು ದಿವಸ. ನೋಡ್ರಿ ಇದೇನು ಡ್ರೈ ಆಗಿದೆ, ಹೆಂಗಿದೆ, ಚಕಳ ಥರ ಇದೆ, ಇದು ಚೆನ್ನಾಗಿಲ್ಲ, ಫ್ರೈ ಆದಂಗಿದೆ, ಆಗಲೇ ಫ್ರೈ ಚಿಪ್ಸ್ ಥರ ಇದೆ, ಬೇಡ ಅಂತಂದು ಎಲ್ಲರೂ ಬೇಡ ಅಂದ್ಬಿಟ್ಟು ಹೊಟ್ಟೋದ್ರು. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಖಾಲಿ. ಸಖತ್ ಅಡಿಕ್ಟಿವ್ ಅದು, ಒಂಥರ ಬಿಸ್ಕೆಟ್ ಥರ ಇರುತ್ತೆ, ಅದು ಸಖತ್ತಾಗಿರುತ್ತೆ ಅದು. ಅದರದ್ದು ಈ ಸಲ ಆನೆನೇ ಒಂದೆರಡು ಕಿತ್ಕೊಂಡು ಹೋಗ್ಬಿಡ್ತಂತೆ, ಇದರಿಂದ ಸುಮಾರು ಕಿತ್ಕೊಂಡು ಹೋಗ್ಬಿಡಿದೆ. ಕಿತ್ಕೊಂಡು ಹಣ್ಣು ತೊಗೊಂಡು ಹೋಗ್ಬಿಡ್ತದ, ಆಯ್ತು ತಿನ್ಬಿಡುತ್ತೆ ಹಿಂಗೆ ಹಂಗೆ ತೊಗೊಂಡು ಒಳಗೆ ಹಾಕೊಂಡ್ಬಿಡುತ್ತೆ ಅಷ್ಟೇ. ಏನು ಒಂದು ತುತ್ತು ಅದಕ್ಕೆ ಹಿಂಗೆ ಹಾಕೊಂಡು ಭಾಳ ಕಚ್ಕಂತ ಹೊಡೆದ್ರೆ ಒಂದೇ ತುತ್ತು. ಸರ್ ಇದು ಇವರು ತೇಜಸ್ ರಮೇಶ್ ಅವರು ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾರೆ. ಹೌದಾ? ಹಾಂ, ರಮೇಶ್ ಅವ್ರು ಬಿಡಿ, ಶಿವನಾಪುರ ರಮೇಶ್ ಅವರು. ಅವ್ರು ಫುಲ್ ಒಂಥರ ಅವ್ರದ್ದೇ ಒಂದು ಯೂನಿವರ್ಸಿಟಿ ಥರ ಅವರು. ಹೌದು, ಎಲ್ಲ ಭಯಂಕರ ತಿಳಿದಿಟ್ಟು ಸುಮಾರು ಗಿಡಗಳೆಲ್ಲ ಅವ್ರದ್ದೇನೆ. ಓಕೆ, ಅವ್ರನ್ನೇ ಕರ್ಕೊಂಡು ಕೊನೆಗೆ ಬಟರ್ ಫ್ರೂಟ್ ನೋಡಿ, ಎಳೆಯೆಲ್ಲ ಉದ್ರೋಗ್ಬಿಡಿದೆ, ಯಾಕೆ ಅಂತ ಗೊತ್ತಿಲ್ಲ. ವಾಟರ್ ಫ್ರೂಟಾ? ಬಟರ್ ಫ್ರೂಟ್ ಅಲ್ಲ, ಈ ಪೀಚು ಸಕ್ಕತ್. ಹಾಂ, ಪೀಚು ಸಕ್ಕತ್ ರುಚಿ ಇರುತ್ತೆ ನಮ್ದು ಇಲ್ಲಿ ಬಟರ್ ಫ್ರೂಟ್. ಎಲ್ಲ ಸೀಡ್ಲಿಂಗ್ಸ್, ಇದು ಎಲ್ಲ ಅದೇ ರಮೇಶ್ ಕೊಟ್ಟಿದ್ದಾನೆ, ಬೀಜ ಹಾಕಿರೋದು. ಅವರೇ ಕೊಟ್ಟರು, ಎಲ್ಲ ಬೀಜದಿಂದ ಮಾಡಿರೋ ಗಿಡಗಳು. ಯಾಕೆ ಇಷ್ಟು ನೋಡಿದೆ, ಏನಾಗ್ತಾ ಇದೆ, ಎಲ್ಲಗಿನ ಕಾಯಿ ಜಾಸ್ತಿ ಇವೆ. ಕೆಲವೆಲ್ಲ ಯಾವ ವೆರೈಟಿ ಅಂತಲೇ ಗೊತ್ತಿಲ್ಲ ನಂಗೆ, ಮಾವೆಲ್ಲ ಯಾವುದೂ ಗೊತ್ತಿಲ್ಲ. ಅದೇ ಹೇಳಿದ್ದೆ ರಮೇಶ್ ಅವ್ರಿಗೆ, ಸರ್ ಒಂದ್ಸಲ ಬನ್ನಿ ನೀವು ಕರ್ಕೊಂಡು ಹೋಗ್ತೀನಿ, ಯಾವ್ಯಾವ ಎಲ್ಲೆಲ್ಲ ಹಾಕಿದೆ ಅಂತ ಗೊತ್ತಿಲ್ಲ, ಎಲ್ಲ ಲೆವೆಲ್ ಬರ್ಕೊಂಡು ಹೋಗಿದ್ದೆ, ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂದ್ಸಲ ಹೇಳಿ ಎಲ್ಲ ಲೇಬಲಿಂಗ್ ಮಾಡ್ಕೊಂಡು ಎಲ್ಲ ಗಿಡದ ಹೆಸರು ಕಲ್ತ್ಕೋತೀನಿ ಮತ್ತೆ ಅಂತ. ಓಕೆ, ಇದು ಯಾವ ವೆರೈಟಿ ಗೊತ್ತಿಲ್ಲ, ಎಲ್ಲ ಹಂಗಾಗಿ ಸುಮ್ಮನೆ ಹಾಕಿದ್ದಷ್ಟೇ. ಸಹಜ ಸಮೃದ್ಧವ್ರು ತಮಗೆ ಹೇಳಿ ಸರ್, ಅವ್ರ ಮೆಂಬರ್ ಅಂತಲ್ಲ ಸರ್? ಹಾಂ, ಮೊದಲಿಂದನೂ ಅವರು ಅವಾಗಿಂದನೂ ಪರಿಚಯ, ರಾಜ ಆರ್ಗ್ಯಾನಿಕ್ಸ್ ಬಿಗಿನಿಂಗ್ನಿಂದನೂ. ಓಕೆ, ಕಾಶ್ಮೀರದಲ್ಲ ಇದು ಹಿಂಗೆ ಇಷ್ಟು ಬರುತ್ತಷ್ಟೇ, ದಪ್ಪ ಆಗಲ್ಲ, ಓಕೆ, ರುಚಿ ಚೆನ್ನಾಗೇ ಇರುತ್ತೆ. ಓಕೆನೆ, ಗ್ರೀನ್ ಆ್ಯಪಲ್. ಗ್ರೀನ್ ಆ್ಯಪಲ್. ದಪ್ಪ ಯಾವ್ದಾದ್ರು ಇದೆ ಅಂತ ನೋಡ್ತಾ ಇದ್ದೀನಿ ಕೇಳೋದಕ್ಕೆ, ಅದೊಂದೇ, ಅದ್ರಲ್ಲಿ ಕಿತ್ತು ನೋಡ್ಬೋದು. ಬಟ್ ಇನ್ನೂ ಚಿಕ್ಕದು ಸರ್, ಈಚಿದೆ ಚಿಕ್ಕದೇನೆ ಇರೋದ್ರಲ್ಲಿ ಒಂದು ದಪ್ಪದ ಕಿತ್ತು ನೋಡಿ ಹೆಂಗೆ ತಿನ್ನಕ್ಕಾಗ್ತದೆ. ಪರವಾಗಿಲ್ಲ, ಅದನ್ನು ತಿನ್ಬೋದಲ್ಲ. ತಿನ್ಲ ಸರ್? ಓ ಪ್ಲೀಸ್. ಸುಮಕ್ಕಪ್ಪ ಏನೂ ಆಗಲ್ಲ, ಕಾಯಿ ತಿಂದ್ರು ರುಚಿ ಇಲ್ಲದೆ ಹೋದ್ರೂ ಏನೂ ಆಗಲ್ಲ. ಚೆನ್ನಾಗಿದೆ ಸರ್, ಚೆನ್ನಾಗಿದೆಯಾ? ಸ್ವೀಟ್ ಇದೆ ನೋಡಿ. ಇದೆಯಾ? ತೊಳಿ ನೀವು ನೋಡ್ತಾ ಸ್ವಲ್ಪ ಕೆಳಗಡೆ ನೋಡ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಬೇಜಾನ ಹೋಗಳಿಟ್ಟಿದ್ದೀವಿ, ನ್ಯಾಚುರಲ್ ಫಾರ್ಮ್ ಅಲ್ವಾ. ನಮ್ಮಲ್ಲಿ ಒಂದು ನಾಗರಾವಿತ್ತು, ಹೆಚ್ಚು ಕಡಿಮೆ 12-13 ಅಡಿ ಇತ್ತು, ಅಷ್ಟುದ್ದ ನಾಗರಾವು. ಅದು ಸತ್ತೋದಾಗ ನಮ್ಗೆ ಇಲ್ಲಿ ಮುಂಗ್ಸಿಗಳೂ ಅಷ್ಟೇ, ಇವುಳು ಸೈಜ್ ಇದೆ ಮುಂಗ್ಸಿಗಳೆಲ್ಲ. ಆ ಮುಂಗ್ಸಿ ಹಿಡಿದ್ಬಿಟ್ಟೇನೋ ಸತ್ತೋಯ್ತು ಅಂತಂದ್ರು ಇವರು. ಸತ್ತೋದಾಗಲ್ಲ, ಪೊರೆ ಬಿಟ್ಟಿತ್ತು ಒಂದ್ಸಲ, ಅದರ ಸ್ಕೆಲಿಟನ್ ಪೊರೆನ ತೊಗೊಂಡೋಗಿ ಮನೇಲಿ ನೇತಾಕಿದ್ದೆ, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ತನಕ. ಅಷ್ಟುದಾಯಿತು, ಹೆಚ್ಚು ಕಡಿಮೆ 12 ಅಡಿ ಇತ್ತು. ಕೆರೆ ಹಾವುಗಳು ಅಷ್ಟೇ, ಒಂದು ಕೆರೆ ಹಾವು ಆ ಕಡೆ ಇತ್ತು ಕೆರೆ ಹತ್ರ, ಅದು ಆವಾಗ ಸಿಕ್ಕೋದು. ಈ ನಾಗರ ಒಂದ್ಸಲ ನಾನು ಇಲ್ಲಿ ಇದು ಮಿಲೆಟ್ಸ್ ಹಾಕಿದ್ವಿ, ಫಾಕ್ಸೈಲ್ ಮಿಲೆಟ್ ಹಾಕಿದ್ವಿ, ನವಣೆ. ಹಾಂ, ನವಣೆ ಏನಂದರೆ ಅದರ ಇದು ತೆನೆ ಹಿಂಗಿರುತ್ತಲ್ಲ, ಇದು ನರಿ ಬಾಲದ ಥರ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಸನ್ಲೈಟ್ ನೀವು ಈವ್ನಿಂಗ್ ಲೈಟಲ್ಲಿ ಶೂಟ್ ಮಾಡೋಕ್ಕೆ ಫೋಟೋಸ್ ತೆಗಿಕ್ಕೆ ಚೆನ್ನಾಗಿರುತ್ತೆ. ನಾನು ಸುಮಾರು ಆ್ಯಂಗಲ್ ಹಿಂಗೆ ಗಿಲ್ಕೊಂಡೆಲ್ಲ ತೆಗಿತಾ ಇದ್ದೀನಿ. ಸುಮಾರು ತೆಗೆದ್ಮೇಲೆ ಪಕ್ಕದಲ್ಲಿ ಸಣ್ಣ ಸೌಂಡು, ಏನೋ ಒಂದು ತಿರ್ಗಿ ನೋಡಿದ್ರೆ ಅಲ್ಲೇ ಕೂತಿದ್ದೆ ಅಷ್ಟೋ ತನಕ. ಆವಾಗ ವಾಪಸ್ ಹೋಗ್ತಾ ಇದ್ದು ಅವು. ನನಗೆ ಅದನ್ನ ಫೋಟೋ ತೆಗಿಬೇಕು ಅಂತಲೇ ಗೊತ್ತಾಗಲ್ಲ, ಶಾಕಿಗೆ ಹಂಗೆ ಸೈಲೆಂಟ್ ಫ್ರೀಸ್. 12 ಅಡಿ ನಾಗರಾವು. ಕೊಳಕಮಂಡಲನೂ ಅಷ್ಟೇ ನಮಗೆ ಇಲ್ಲಿ ಹೆಚ್ಚು ಕಡಿಮೆ 6 ಅಡಿ 7 ಅಡಿ ಕೊಳಕಮಂಡಲ. ಆಕ್ಚುಲಿ ಸ್ಟ್ರೈಕ್ ಮಾಡಿ ಕಚ್ಚುತ್ತೆ, ಅದು ಸಖತ್ ಡೇಂಜರಸ್ ಅದು. ಯಾಕೆಂದರೆ ಅದು ಸೆನ್ಸರ್ಸ್ ಇಟ್ಕೊಂಡು ಅಟ್ಯಾಕ್ ಮಾಡುತ್ತಲ್ಲ, ಹಾಗಾಗಿ ಯಾರನ್ನ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೇಕು. ಬಟ್ ನೀವು ಹುಷಾರಾಗಿ ಓಡ್ತಿರ್ತೀರಿ? ಗೊತ್ತಿಲ್ಲ, ಅಂದರೆ ತೀರಾ ಇಲ್ಲಿಗೆ ನಾವು ಅಕಸ್ಟಮ್ ಆಗಿದ್ದೀವಿ ಅಂತಲೂ ಅಂದ್ಕೊಂಡಿಲ್ಲ ನಾನು. ಹುಷಾರಾಗಿರ್ಬೇಕು ಅಂದ್ಕೋತೀವಿ, ಮರ್ತೋಗ್ಬಿಡುತ್ತೆ ಅದು. ಹಿಂಗೆ ನೋಡ್ಕೊಂಡು ಹೆಂಗೆ ಹೋಗ್ತಾ ಇರ್ತೀನಿ, ಇದುವರೆಗೂ ಅದಷ್ಟೊಂದು ಏನೂ ಆಗಿಲ್ಲ. ಬಟ್ ಅಲರ್ಟ್ ಆಗಿರಬೇಕು. ಇವ್ರಿಗೂ ಎಲ್ಲ ಬೂಟ್ಸ್ ಗಿಟ್ಸ್ ಎಲ್ಲ ತಂದ್ಕೊಟ್ಟಿದ್ದೀನಿ, ಇವರು ಗೂಬೆಗಳು ಯಾರೂ ಯೂಸ್ ಮಾಡಲ್ಲ. ನಾನು ಕಾರಲ್ಲಿ ಇಟ್ಕೊಂಡಿದ್ದೀನಿ, ಕಾರೇ ತರೋದು. ಒಂದಾಗ ಬೈಕಲ್ಲಿ ಬಂದರೆ ಹೆಂಗೆ ಕಾರಲ್ಲಿ ಇರೋದು ಹೆಂಗೆ ಯೂಸ್ ಆಗುತ್ತೆ. ಈಗ ಅಲ್ಲಿಂದ ಜಯನಗರದ ಮನೆಯಿಂದ ಇಲ್ಲಿ ಬೈಕಲ್ಲಿ ಬಂದು ಹೋಗ್ಬಿಡ್ತೀವಿ. ಅಂದರೆ ನಾನೊಬ್ಬರೇ ಬಂದರೆ ಬೈಕಲ್ಲಿ ಹೋಗ್ಬಿಡ್ತೀನಿ, ಈಸಿ. ಜೊತೆಗೆ ಪೆಟ್ರೋಲು ವೇಸ್ಟ್ ಅಲ್ವಾ, ಎಷ್ಟೊಂದು ಪೆಟ್ರೋಲ್ ಖರ್ಚಾಗುತ್ತೆ. ಸೊ ಹೆಲ್ಮೆಟ್ ಹಾಕೊಂಡು ಬಂದ್ಬಿಡ್ತೀರಾ? ಯಾರು ಗುರ್ಸ್ಬಿಟ್ಟು ಕಿಶೋರ್ ಅಂತ ಗುರ್ಸಲ್ಲ ಯಾರು? ಯಾರು ಗೊತ್ತಾಗುತ್ತೆ ಹೆಲ್ಮೆಟ್ ಹಾಕೋದಂತ, ಯಾರು ಗೊತ್ತಾ? ಕೆಲವರು ಹೆಲ್ಮೆಟಲ್ಲಿ ಕಂಡಿಡ್ತಾರೆ, ಅದು ಹೆಂಗೆ ಬುದ್ಧು ಅಂತ ತುಂಬ, ಅಥವಾ ತುಂಬ ಸಿನಿಮಾ ಇದಿರ್ಬೇಕು ಅವ್ರಿಗೆ ಅನ್ಸುತ್ತೆ. ನನಗೆ ಯಾರೂ ಗೊತ್ತಾಗಲ್ಲ. ಸಿನಿಮಾ ಆ್ಯಕ್ಟರ್ಗಳನ್ನೇ ನೋಡಿದ್ರು ನಾನು ಇವ್ರು ಯಾರೋ ಥರ ಇದರಲ್ಲಿ ನೋಡೋಂಗಿದೆಯಲ್ಲ ಅಂತ ನೋಡ್ತಾ ಇರ್ತೀನಿ. ಈಗಲೇ ಎಷ್ಟು ಹೆಸರುಗಳು ಮರ್ತೇನೆ ನಾನು. ಒಂಥರ ಒಳ್ಳೇದು ಮರ್ತೋಗೋದು, ಕೆಟ್ಟದ್ದು ಎಲ್ಲ ಮರ್ತೋಗ್ಬಿಡುತ್ತಲ್ಲ. ಸುಮಾರು ಅಡಿಕೆ ಮಾಡಬಾರ್ದು ಅಂತಿದ್ದೆ, ಬಟ್ ಈ ಸಲ ಸುಮಾರು ಅಡಿಕೆ ತರಬೇಕು ಅನ್ಸಲ್ಲ. ಚೆನ್ನಾಗಿ ಬಂದಿದೆ ಮಧ್ಯದಲ್ಲಿ ಅಡಿಕೆ ಅಲ್ಲಿ ಎಲ್ಲ ಕಡೆನೂ ಹಾಕಿದ್ದೆ. ಎಲ್ಲನೂ ಮತ್ತೆ ತಂದು ಹಾಕ್ಬೇಕು. ಈಗ ಒಂದಷ್ಟು ಹೋಗಿರೋ ಕಡೆ ಎಲ್ಲ ಅಡಿಕೆ ಒಂದಷ್ಟು ತಂದು ಹಾಕಬೇಕು. ಅಡಿಕೆ ಕಮರ್ಷಿಯಲಿ ನಮಗೆ
ಕಮರ್ಷಿಯಲ್ ಕ್ರಾಪ್ ಅಲ್ಲ, ವಯಬಲ್. ಜೊತೆಗೆ ಏನೋ ತೋಟದಲ್ಲಿ ಬೆಳೆಯುತ್ತಲ್ಲ, ಆರಾಮಾಗಿ ಅದ್ ಮೇಲ್ಗಡೆ ಹೋಗಿ ಬೆಳೀತಾ ಇರ್ತದೆ ಪಡಾಗಿ. ಕೆಳಗಡೆ ಎಲ್ಲ ಹಣ್ಣಿನ ಗಿಡಗಳು ಹಾಕ್ಬಿಡ್ಬೋದು. ಇದು ಸ್ಪೈಸಿ ಗೋವಾ ಅಂತ, ಅದು ಫುಲ್ಲು ಸ್ವೀಟು ಇದು ಎಲ್ಲನೂ ಇರ್ತದೆ ಅಲ್ಲಿ. ಓಕೆ, ಕಾಯಿ ಬಿಟ್ಟಿಲ್ಲ ಅನ್ಸುತ್ತೆ. ಇಲ್ಲ, ಈ ಸೀಸನ್ ಯಾವುದೂ ಹಣ್ಣು ಬಿಡೋ ಸೀಸನ್ ಅಲ್ಲ. ಮತ್ತು ನಿಮ್ಮ ರೊಟೀನ್ ಹೆಂಗಿರುತ್ತೆ ಸರ್? ಬೆಳಗ್ಗೆ ಲೇಟ್ ಆಗಿ ಹೇಳ್ತೀರಾ, ಬೇಗ ಎಕ್ಸಸೈಸ್ ಎಲ್ಲ ಮಾಡ್ತಾರೆ? ನಿದ್ದೆ ಬರ್ತಾಯಿಲ್ಲ ಈಗೆಲ್ಲ, ಬೇಗ ಎಚ್ಚರ ಆಗ್ಬಿಡ್ತೇನೆ. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ಎದ್ದು ಆಮೇಲೆ ವರ್ಕೌಟ್ ಡೈಲಿ? ಹಾಂ, ಹೆಚ್ಚು ಕಡಿಮೆ. ಏನು ಮನೆಯಲ್ಲ ಹೊರಗಡೆ ಹೋಗ್ತಾರೆ? ಮನೇಲಿ ಅಲ್ಲೇ ಒಂದು ಜಿಮ್ ಮಾಡ್ಕೊಂಡು ವೆಯ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಜಿಮ್ ಅಂತಲೇ ಇಲ್ಲ, ಅಷ್ಟು ವೆಯ್ಟ್ಸ್ ಇದೆ. ಒಂದು ಬೆಂಚ್ ಇದೆ, ಹಳೆಯ ಜಿಮ್ ನಮ್ಮದೆಲ್ಲ. ಯಾವಾಗಲೂ ಒಂದ್ಸಲ ನನ್ನ ಹೆಂಡತಿ ಅವ್ರ ತಾಯಿ ಒಂದು ಟ್ರೆಡ್ಮಿಲ್ ತೊಗೊಂಡಿದ್ರು. ಆ ಟ್ರೆಡ್ಮಿಲ್ ಏನೋ ಸರೋಗಿಲ್ಲ ಅವ್ರಿಗೆ. ಮನೇಲಿ ವಾಕ್ ಮಾಡೋದು ಅಡ್ಜಸ್ಟ್ ಆಗಲ್ಲ, ಹೊರಗಡೆ ಹೋಗ್ಬೇಕು ಅನಿಸ್ತು ಅವ್ರಿಗೆ. ಇಲ್ಲ ಕೊಟ್ಬಿಡೋಣ ವಾಪಸ್ಸು. ಅವ್ನು ವಾಪಸ್ ತೊಗೊಳ್ಳಲ್ಲ, ಏನು ಬೇಕಾದ್ರೆ ತೊಗೊಳ್ಳಿ ಅಂತಂದು. ಒಂದಷ್ಟು ವೆಯ್ಟ್ಸ್ ತೊಗೊಂಡಿದ್ವಿ. ಯಾವ ವೆಯ್ಟ್ಸು ಹಂಗೆ ಕೂತಿದ್ವಿ ಮನೆಯಲ್ಲಿ. ಅಷ್ಟು ಬೇಕಾದಷ್ಟು ಆಯಿತು. ನಾನು ಮಾಡ್ತೀನಿ, ಒಂದು 2 ತಾಸು ವರ್ಕೌಟ್ ಮಾಡ್ತೀನಿ. ಇಲ್ಲ ಒಂದು 40 ಮಿನಿಟ್ಸ್ ಓತ್ಲ ಹೊಡ್ಕೊಂಡು ಮಾಡ್ತೀನಿ. ನಾನು ಭಯಂಕರ ಓತ್ಲ ಹೊಡ್ಕೊಂಡು ಏನೋ ಮಾಡ್ತೀನಿ. ನನ್ನ ಮಗ ಹೇಳ್ತಾ ಇದ್ದಾನೆ, ಅಪ್ಪು ನೀನು ಹಿಂಗೆ ಮಾಡಿದ್ರೆ ಬರೀ ಇದೇನು ಮೇಂಟೆನೆನ್ಸು ಆಗಲ್ಲ ನೀನು ಮಾಡ್ತಾ ಇರೋದು, ಸ್ವಲ್ಪ ಏನಾದ್ರು ವೆಯ್ಟ್ ಲಿಫ್ಟ್ ಮಾಡಿ. ಸಣ್ಣ ಇದಿರಲ್ಲ ಸರ್? ಏನಿಲ್ಲ, ಇದೆ ಕೊಬ್ಬೆಲ್ಲ ಬಂದಿದೆ, ಈಗ ಕರಗಿಸ್ಬೇಕಾದ್ ನಾನು ಸ್ವಲ್ಪ. ಹೊಟ್ಟೆಯಲ್ಲಿ ಕೊಬ್ಬೆಲ್ಲ ಬಂದಿದೆ. ಅಲ್ಲ ನೋಡಿ, ಈ ಗೆಂಜಿಗಳಿಗೆ ಏನು ನೇಚರ್ ಬ್ರಿಲಿಯನ್ಸ್ ಇದೆ. ಓಕೆ ಅಂದರೆ ಎಲ್ಲ ಎಲೆನ ತಂದು ಒಟ್ಟಾಕಿ ಅದು ಯಾವುದೋ ರಸ ಹಚ್ಚಿ ಹೆಂಗೆ ಮನೆ ಮಾಡ್ತಾವೆ ನೋಡಿ ಸರ್. ಬಲೆ ಮಾಡಿ ಸರಿಗೆ ಅಟ್ಯಾಕ್ ಮಾಡ್ತಾವೆ. ಪಕ್ಕದಲ್ಲಿ ಸುಮ್ಮನೆ ಹೋದ್ರೆ ಹತ್ಕೊಂಡ್ಬಿಡ್ತಾವೆ, ಮೈ ಮೇಲೆಲ್ಲ ಹಾಕಿ ಕಚ್ಚಿ ಓಡಿಸ್ಬಿಡ್ತಾವೆ ಹಂಗೆ ಇಲ್ಲಿಂದ. ಸುತ್ತ ಅದಕ್ಕೆಲ್ಲ ಬೇಲಿ ಹಾಕ್ಬಿಟ್ಟಿದ್ದೀರ? ಆ ಬೇಲಿ ಹಾಕೋಕ್ಕೆ ನಂಗೆ 2-3 ವರ್ಷ ಆಯಿತು. ಅವ್ನು ಯಾರೋ ಒಬ್ಬ ಕಾಸು ತೊಗೊಂಡು ಓಡೋಗಿ. ಅಯ್ಯೋ, ನಿಮ್ಗೂ ಹಿಂಗೆಲ್ಲ ಮಾಡೋರ? ಎಲ್ಲ ಕಡೆನೂ ಹಂಗೆ. ಸಿನಿಮಾದವ್ರಿಗೆ ಇನ್ನೂ ಜಾಸ್ತಿ ಮಾಡ್ತಾರೆ. ಕಾಸು ಕೊಡಿ. ಏನಂದ್ರೆ ಇವ್ರಿಗೇನು ಕಾಸಿದೆ ಅಂತ ಕೋಟಿ ಇಟ್ಟವ್ರೆ ಅಂತ ಲೆಕ್ಕ ಅವ್ರಿಗೆ. ಇಲ್ಲಿ ಜಮೀನು ಮಾಡಿದಾಗ್ಲೇ ಇವ್ರಿಗೆ ಏನೋ ಕಾಸಿದೆ ಜಾಸ್ತಿ, ಅದಕ್ಕೆ ತಿಕ್ಕಲಾಗ ಏನೋ ಮಾಡ್ತಾವ್ರೆ. ಗಿಡ ಉಳುಮೆ ಮಾಡಲ್ಲ ಅಂತ ನಾವು ಅನ್ನೋದು, ಗೊಬ್ಬರ ಹಾಕಲ್ಲ. ಗೌರ್ಮೆಂಟ್ ಗೊಬ್ಬರ ಹಾಕ್ತಾರೆ, ರಾಗಿ ಎಲ್ಲಿ ಬರ್ತದೆ ಅಂತ ನಮ್ಮ ರಾಜಣ್ಣ ಬೆಳಗ್ಗೆ ಬಂದಿದ್ದಾನೆ. ಅವ್ರು ಹೇಳ್ತಾ ಇದ್ದೆ, ಗೌರ್ಮೆಂಟ್ ಗೊಬ್ಬರ ಆಗಲಿಲ್ಲ ಅಂದರೆ ಎಲ್ಲಿ ಬರ್ತದೆ ರಾಗಿ ಅಂತ. ಅದು ನಮ್ಮದು ಹಂಗೆ, ನಮ್ಮ ಸರಿಗೆ ಬರೋದು ಹೋಗಿ ಬರದೇನೂ ಹೋಗಿ ಅವ್ರುಗಳೆಲ್ಲ ನಾವು ಹೇಳಿಲ್ವಾ ಅಂತ ಆಡ್ಕೊಂಡು. ನಿಜ ಆಗಿ ಆಯಿತು ಬಿಡ್ರಪ್ಪ, ನೀವು ಹೇಳಿದ್ದೆ ಸರಿ, ಆದ್ರೆ ನಾನು ಮಾಡಲ್ಲ. ವಿಚಾರಗಳನ್ನ ಕೆಣಕುವಂಥ, ಪ್ರಬುದ್ಧವಾದ ವಿಚಾರಗಳನ್ನ ಮಂಡಿಸುವಂಥ, ಜೊತೆಗೆ ಸುಮಾರು ಇನ್ಫಾರ್ಮೇಶನ್ ಯಾರು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡೆದೇ ಇರುವಂಥ ಸುಮಾರು ಇನ್ಫಾರ್ಮೇಶನ್ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹೊಸ ಜ್ಞಾನ ತಿಳಿಬೇಕು ಅಂತಂದ್ರೆ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.